ಸಂಘಟನೆಯ ಮುಖಂಡರುಗಳು ಪದಾಧಿಕಾರಿಗಳು ಸದಸ್ಯರು ಆಗಮಿಸುತ್ತಾರೆ. ಅವರು ಕೂಡ ತುಂಬ ಸ್ವಾಗತ ಬಯಸ್ತಾರೆ. ಎಲ್ಲ ತಾಲೂಕಿನ ಅಧಿಕಾರಿಗಳು ಸಾರ್ವಜನಿಕರು ಮಾಧ್ಯಮಿಕರು ಕೂಡ ಸ್ವಾಗತವನ್ನು ಬಯಸ್ತಾರೆ. ಸ್ವಾಗತ ಬಯಸ್ತಾರೆ. ಈ ಕಾರ್ಯಕ್ರಮ ಎರಡನೇದು ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದು. ಜಯಂತಿ ದಿನಗಳನ್ನು ತಾಲೂಕಿನ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಯವರಿಗೆ ಕಡ್ಡಾಯವಾಗಿ ಗಮನಿಸಬೇಕು. ಜಯಂತಿ ದಿನದಂದು ಸಿಹಿ ಮತ್ತು ಉಪಹಾರ ಹಂಚಿಕೊಟ್ಟು ಡಾಕ್ಟರ್ ಅಂಬೇಡ್ಕರ್ ತಾಲೂಕು ಮಟ್ಟದ ಭವನ ಉದ್ಘಾಟನೆ ಕುರಿತು ಆಮೇಲೆ ಅಧ್ಯಕ್ಷ ಬರುವಂತ ಇತರ ವಿಚಾರ ಮೊದಲೇ ಜಯಂತಿ ಆಚರಣೆ ಸ್ಥಳ ಹಾಗೂ ಸಮಯ ನಿಗದಿ ಸಪರೇಟ್ ಮಾಡ್ಬೇಕು. ಬಾಬು ಮಾಡ್ತೀವಿ. ಬಾಬು ಏಪ್ರಿಲ್ 14ಕ್ಕೆ ಅಂಬೇಡ್ಕರ್ ಜಯಂತಿ ಮಾಡ್ತೀವಿ. ಅವ್ರು ಬಾಬು ಜಗಜೀವರಾಮ್ ಜಯಂತಿ ಅಂತ ಬರ್ತಾ ದಯವಿಟ್ಟು ನೀವು ಅದನ್ನ ಸಪರೇಟ್ ಮಾಡಿ, ಇದನ್ನ ಸಪರೇಟ್ ಮಾಡಿ. ಈ ವರ್ಷದಿಂದ ವರ್ಷ ಬರ್ತಾ ಇತ್ತು. ಯಾಕಂದ್ರೆ ಈ ದೇಶದಿಂದ ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಾಬು ಜಗಜೀವನ್ ಅವರ ಜಯಂತಿ ದಿವಸ ಏನು ಅಂಬೇಡ್ಕರ್ ಸಾಂಪ್ರದಾಯಿಕ ಬರ್ತಾ ಇದ್ರೆ ಅವತ್ತಿನ ದಿವಸನೇ ಬಾಬು ಜಗಜೀವನ್ ಜಯಂತಿನೂ ಮಾಡಬೇಕು ಮತ್ತು ಅಂಬೇಡ್ಕರ್ ಜಯಂತಿನೂ ಮಾಡಬೇಕಂದ್ರೆ ಎರಡು ವಿಚಾರಧಾರೆಗಳು ಬೇರೆ ಇಲ್ಲ. ಎರಡು ವಿಚಾರಧಾರೆಗಳು ಇದನ್ನು ಸಹಿತ ಎಲ್ಲರೂ ಶೋಷಿತ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಆಗಿದೆ. ಹಾಗಾಗಿ ಎರಡು ವಿಚಾರಗಳನ್ನು ಇಟ್ಕೊಂಡು ಏನು ಪ್ರತಿ ವರ್ಷ ಏನು ತಾಲೂಕು ಏನು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಮಾಡ್ತಾ ಇತ್ತು, ಅಂಬೇಡ್ಕರ್ ಜಯಂತಿನೂ ಮಾಡಬೇಕು ಮತ್ತು ಅದೇ ರೀತಿಯಲ್ಲಿ ಬಾಬು ಜಗಜೀವನ್ ಜಯಂತಿನೂ ಸಹಿತ ಅದೇ ರೀತಿ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಆಗಲ್ಲ